ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಅಕ್ಕನ ಊರಿಗೆ ಹೋಗ್ತಾಯಿದ್ದೆ, ಕುಣಿಗಲ್ ಹತ್ರ. ಆದರೆ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು, ಏನು ಮಾಡೋದೋ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಅಂತ ಮರದ ಕೆಳಗಡೆ ನಿಂತ್ಕೊಂಡು ಅನಂತರ ಹೊರಟ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು, ಹಾಗೆ ಹೇಗೋ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ನಾನು ಕೂಡ ಬಸ್ಸಿಗೆ ಹತ್ಕೊಂಡು ಊರಿಗೆ ಹೋಗೋಣ ಅಂತ ಹೊರಟೆ. ಬಟ್ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಬಸ್ಸಲ್ಲಿ, ಏನು ಮಾಡೋಕ್ಕಾಗಲ್ಲ. ಸೊ ಅಲ್ಲೋಗಿ ನೋಡಿದರೆ ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿ ಎಷ್ಟೊತ್ತಾದರೂ ಬರಲಿಲ್ಲ ಗಾಯ್ಸ್. ಕಾಯ್ದು ಸಾಕಾಗೋಯ್ತು. 1 ಗಂಟೆ ಆದರೂ ಬರಲಿಲ್ಲ ಅವಳು. ಆಗ ಸುಮ್ಮನೆ ಕೂತ್ಕೊಂಡು ಕಾಯ್ತಿದ್ದೆ ಅವಳಿಗೋಸ್ಕರ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟು. ಸೊ ಫೈನಲಿ ನಮ್ಮ ಅಕ್ಕ ಕೂಡ ಎಷ್ಟೋ ಹೊತ್ತಾದ್ಮೇಲೆ ಬಂದು, ನನಗಂತೂ ಕಾದು ಸಾಕಾಗಿತ್ತು. ಸೊ ನಾವು ನೆಕ್ಸ್ಟು ಪ್ಲ್ಯಾನ್ ಮಾಡಿದ್ದು ಬಂದು ಫೌಂಡೇಶನ್ಗೆ ಹೋಗೋಣ ಅಂತ. ಸಿಕ್ಕಾಪಟ್ಟೆ ಮಳೆ ಬಂತು ಗಾಯ್ಸ್, ಹೋಗೋಕ್ಕಾಗಲಿಲ್ಲ. ಸೊ ಹೊಟ್ಟೆ ಹಶ್ವ ಬೇರೆ ಆಗ್ತಿತ್ತು, ಸಖತ್ ಹೊಟ್ಟೆ ಹಸಿತಿತ್ತು. ನಮ್ಮ ಭಾವಂಗೆ ಹೇಳಿ ಏನು ಸಿಗುತ್ತೆ ನೋಡಿ ಅಂತ ಅಂದರೆ, ಅವನು ಮಾಡ್ತಿದ್ದಂಥ ಸ್ಯಾಂಡ್ವಿಚ್ಚು 1 ಅವರ್ ತಗೊಂಡ. ಅದು ನೋಡಿದರೆ ಸ್ವಲ್ಪ ಓಕೆ ಥರ ಇತ್ತು. ಬಟ್ ನಮ್ಮ ಹಶ್ವಿಗೆ ಅದೇ ಅಮೃತ ಸಿಕ್ತಂಗೆ ಆಗೋಯ್ತು. ಸೊ ಚೆನ್ನಾಗಿತ್ತು, ಅದನ್ನು ಕೂಡ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಸ್ಯಾಂಡ್ವಿಚ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ. ಆದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗಿತ್ತು ಇಬ್ಬರೊಳಗೂ. ನಮ್ಮ ಅಕ್ಕ ಅಂತೂ ತಲೆಸುತ್ತೆ ಬಿದ್ದುಬಿಟ್ಟಿದ್ಲು. ಸೊ ನಾವು ಕೂಡ ಸ್ಯಾಂಡ್ವಿಚ್ ಎಲ್ಲ ತಿನ್ಕೊಂಡು ಇಸ್ಕಾನ್ ಟೆಂಪಲ್ಗೆ ರೀಚ್ ಆದ್ವಿ. ಅಲ್ಲಿ ನಮ್ಮ ಇನ್ನೊಬ್ಬರು ಅಕ್ಕ ಮತ್ತು ಭಾವ ಬರ್ತೀನಿ ಅಂತ ಹೇಳಿದರು. ಸೊ ನಾವು ರೀಚ್ ಆಗಿದ್ದು ಬ್ಯಾಂಗ್ಳೂರಿಗೆ. ಆದರೆ ನಾವು ಇಶಾ ಫೌಂಡೇಶನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ದು, ಬಟ್ ಕ್ಯಾನ್ಸಲ್ ಆಗೋಯಿತು. ಬಟ್ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದು ಕೂಡ ತುಂಬಾ ಖುಷಿಯಾಯಿತು. ದೇವರು ಎಲ್ಲಿದ್ದರೂ ಎಲ್ಲರ ಒಂದು ಕಡೆ ಕರೆಸ್ಕೊತಾನೆ ಅಂತ ತುಂಬ ಖುಷಿಯಾಯಿತು. ಅಲ್ಲಿಗಂತೂ ಹೋಗೋಕ್ಕಾಗಲಿಲ್ಲ, ಬಟ್ ಇಲ್ಲಿಗೆ ಬಂದಿದ್ದು ತುಂಬ ಖುಷಿಯಾಯಿತು. ಸೊ ನಮ್ಮ ಅಕ್ಕ ನಾನು ಇನ್ನೊಬ್ಬರು ಅಕ್ಕನ ಮೀಟ್ ಆದ್ವಿ. ಸೊ ತುಂಬ ಖುಷಿಯಾಯಿತು. ಸೊ ನೆಕ್ಸ್ಟು ನಾವು ಕೂಡ ದೇವಸ್ಥಾನ ಎಲ್ಲ ಸುತ್ಕೊಂಡ್ಬಂದ್ವಿ. ಒಂದು ರೌಂಡ್ ಒಳಗಡೆ ಎಂಟ್ರಿ ತಗೋತಾ ಇದ್ದೀವಿ ಇವಾಗ. ಅದು ಮಳೆ ಬರ್ತಿತ್ತು ಗೈಸ್, ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಅದಕ್ಕೆ ಅಂತ ಅಂಬ್ರೆಲ್ಲ ಹಿಡ್ಕೊಂಡು ಇಬ್ಬರಾಳು ಹೋಗ್ತಿದ್ದಾರೆ. ಮುಂದೆ ಹೋಗ್ತಿದ್ರು ಗೈಸ್, ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟಿಯಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೆಕ್ಸ್ಟ್ ಫಾರ್ ದ ಫಸ್ಟ್ ಟೈಮ್ ನಾನು ಇಸ್ಕಾನ್ ಟೆಂಪಲ್ನ ವಿಸಿಟ್ ಮಾಡಿದ್ದು. ತುಂಬಾ ಖುಷಿಯಾಯಿತು. ನಾನು ಇದಕ್ಕಿಂತ ಮುಂಚೆ ಯಾವಾಗಲೂ ನೋಡಿರಲಿಲ್ಲ, ಇದೇ ಫಸ್ಟ್ ನೋಡ್ತಿದ್ದು. ಆದರೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ತುಂಬಾ ಭಯ ಆಯಿತು. ಯಾಕೆಂದರೆ ಫಸ್ಟ್ ಟೈಮ್ ನಾನು ವೀಡಿಯೋನ ಆ ಥರ ಪಬ್ಲಿಕಲ್ಲೆಲ್ಲ ಇಟ್ಕೊಂಡು ಹೋಗಿದ್ದು. ಅದಕ್ಕೆ ತುಂಬ ಒಂಥರ ಫಿಯರ್ ಥರ ಫೀಲ್ ಆಗ್ತಿತ್ತು. ಬಟ್ ಇಟ್ಸ್ ಓಕೆ, ನಾನು ಹೇಗೋ ಮ್ಯಾನೇಜ್ ಮಾಡಿದೆ. ಸ್ವಲ್ಪ ಹೊತ್ತು ಕ್ಯಾಮ್ರಾನ ನಮ್ಮ ಅಕ್ಕನ ಕೈಯಲ್ಲಿ ಕೊಟ್ಟು ಹೇಗೋ ಮ್ಯಾನೇಜ್ ಮಾಡಿದ್ದಾಯಿತು. ಸೊ ತುಂಬ ಚೆನ್ನಾಗಿತ್ತು. ನನಗೆ ಏನೋ ಒಂಥರ ಯಾವುದೋ ಸ್ವರ್ಗಕ್ಕೆ ಬಂದಿದ್ದೀನೇನೋ ಆ ಥರ ಫೀಲ್ ಆಗ್ತಿತ್ತು. ಬಟ್ ಇಟ್ಸ್ ನೈಸ್. ಸೊ ದೇವಸ್ಥಾನ ಒಳಗಡೆ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಬಟ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಅಲೋ ಇರಲಿಲ್ಲ. ಬಟ್ ಇಟ್ಸ್ ಓಕೆ. ಆದರೆ ತುಂಬ ಚೆನ್ನಾಗಿತ್ತು. ಹಾಗೆ ಹೊರ್ಗಡೆ ಬಂದು ಸ್ನ್ಯಾಕ್ಸ್ ತಿನ್ನೋಣ ಅಂತ ತಿಂತಿದ್ವಿ. ಬಟ್ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದನ್ನೇ ಮರ್ತ್ಕೊಬಿಟ್ಟೆ. ನಮ್ಮ ಅಕ್ಕ ನೆನೆಸ್ಬಿಟ್ಟು ನಗ್ತಿದ್ದಾಳೆ. ಸೊ ನೆಕ್ಸ್ಟು ಕಾರ್ ಹತ್ರ ಬಂದರೆ ನಮ್ಮ ಭಾವನ ಕಾರ್ ಫುಲ್ ಮೇಲ್ಗಡೆ ಹೋಗ್ಬಿಟ್ಟಿದೆ. ಅದು ಬರೋವರೆಗೂ ಕಾಯ್ಕೊಂಡು ಅಲ್ಲೇ ನಿಂತ್ಕೊಂಡು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಫುಲ್ ಮೇಲ್ಗಡೆ ಕಳಿಸ್ಬಿಟ್ಟಿದ್ರು ಗಾಯ್ಸ್. ಆಮೇಲೆ ಇವೆರಡು ಗುಬ್ಬಚ್ಚಿ ಥರ ಮಳೆಯಲ್ಲಿ ಅಂಬ್ರೆಲ್ಲ ಇಟ್ಕೊಂಡು ನಿಂತಿರೋದು ನೋಡಿದರೆ ನಮ್ಗೆ ತುಂಬ ಖುಷಿ ಆಯಿತು. ಅದಕ್ಕೆ ಅದೊಂದು ಕ್ಯಾಪ್ಚರ್ ಮಾಡಿಕೊಂಡೆ ವೀಡಿಯೋನ. ನೋಡೋದಕ್ಕೆ ಅಂತೂ ಸಖತ್ ಖುಷಿ ಆಯಿತು. ಇವರಿಬ್ಬರಳು ನಮ್ಮ ಅಕ್ಕನ ಮಕ್ಕಳು. ಗುಬ್ಬಿ ಮರಿ ಥರ ಕಾಣ್ತಾಯಿದ್ರು ನನ್ನ ಕಣ್ಣಿಗೆ, ಚಿಕ್ಕ ಗುಬ್ಬಿ ಥರ. ಸೊ ನೆಕ್ಸ್ಟು ಹೋಟೆಲ್ ಹತ್ರ ಹೋದ್ವಿ. ಊಟ ಮಾಡಿಕೊಂಡು ಹಾಗೆ ಹೋಗ್ಬಿಡೋಣ, ಲೇಟಾಗುತ್ತೆ ಅಂತ. ಸೊ ನಮ್ಮ ಅಕ್ಕ
ಅಕ್ಕ ಅವರು ಎಲ್ಲ ಬ್ಯುಸಿಯಾಗಿದ್ದರು. ಸೊ ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೆ. ಸೊ ನೆಕ್ಸ್ಟು ಅವನಿಗೆ ರೈಸ್ ಐಟಮ್ ಥರ ಮೊಸರನ್ನ ಆರ್ಡ್ರ್ ಮಾಡಿದ್ಲು. ಅವನಿಗೆ ಕೂಡ ಮೊಸರನ್ನ ತಿನ್ನಿಸ್ತಿದ್ಲು. ಅವ್ನು ನೋಡಿದರೆ ನನಗೆ ಬೇಡ ಬೇಡ ಅಂತಿದ್ದ. ಆಗೋ ಹೇಗೋ ಮಾಡಿ ತಿನ್ಸೋಕ್ಕೆ ಟ್ರೈ ಮಾಡಿದ್ಲು, ಆದರೂ ಅವ್ನು ತಿನ್ನಲಿಲ್ಲ. ಇಟ್ಸ್ ಓಕೆ. ನಮಗೆ ಪನ್ನೀರ್ ಕಡಾಯಿ ರೋಟಿ ಬಂತು. ನಾವು ಕೂಡ ತಿಂದ್ಕೊಂಡು ಹೋಗಿ ಮಲ್ಕೊಬಿಟ್ಟು. ಸೊ ಇದು ಬೆಳಗ್ಗೆ ಎದ್ದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವೆರಡು ಚಿಕ್ಕ ಮಕ್ಕಳು ಥರ ಕುಯ್ ಕುಯ್ ಅಂದ್ಕೊಂಡು ಆಟ ಆಡ್ತಾಯಿದ್ದೋ. ಬೆಳಗ್ಗೆ ಎದ್ದ ತಕ್ಷಣವೇ ಆಟಾಡೋಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ ಇಬ್ಬರು. ಸೊ ಆಫ್ಟರ್ ಬೆಳಗ್ಗೆ ಎದ್ದು ಸ್ವಲ್ಪ ವ್ಯೂ ನೋಡ್ತಿದ್ದೋ 3 ಜನನು. ಸೊ ಅವ್ರು ಕೂಡ ನನ್ನ ಲಾಗಿಗೆ ಹಾಯ್ ಮಾಡ್ತಿದ್ದಾರೆ. ಸೊ ನಾವು ಸೇರೋದು ಕೂಡ ಅಪರೂಪನೇ. ಅಂದರೆ ಒಂದು 6 ತಿಂಗಳಿಗೋ ವರ್ಷಕ್ಕೋ ಒಟ್ಟಿಗೆ ಸೇರ್ತೀವಿ. ಅದು ನಮ್ಮ ಅಕ್ಕನು ಬ್ಯಾಂಗ್ಳೂರಿಗೆ ಹೋಗಿದ್ದು, 2ನೇ ಅಕ್ಕನವರು ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಸೊ ಅಪರೂಪಕ್ಕೆ ಸೇರಿದು, ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದು. ಸೊ ವ್ಯೂನ ನೋಡಿಕೊಂಡು ತಿಂಡಿ ಏನು ಮಾಡೋದು ಅಂತ ಡಿಸ್ಕಷನ್ ಮಾಡ್ತಿದ್ದೋ. ಅಷ್ಟರಲ್ಲಿ ನಮ್ಮ ಭಾವ ಕೂಡ ಬಂದರು. ಹೋಗ್ಬಿಟ್ಟು ಆಚೆ ನೋಡಿದರೆ ಅವ್ರು ಇನ್ನೂ ಮೇಲ್ಗಡೆ ಬಂದೇ ಇರಲಿಲ್ಲ. ಸುಮ್ಮನೆ ಹಾಗೆ ವಿಡಿಯೋ ಇಟ್ಕೊಂಡು ನಿಂತಿದ್ದೆ. ಸೊ ಅವ್ರು ಕೂಡ ಎಂಟ್ರಿ ತಗೊಂಡ್ರು. ಸೊ ಅವ್ರು ಕೂಡ ಮಾರ್ಕೆಟ್ಗೆ ಹೋಗಿ ಬಂದು ಚಿಕನ್ ಮತ್ತು ಸ್ವಲ್ಪ ಮನೆಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ತಂದರು. ಸೊ ನನಗೆ ಬಿರಿಯಾನಿ ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಬಿರಿಯಾನಿ ಮಾಡೋಕ್ಕೆ ಹೇಳಿದರು. ನಾನು ಆಗೋ ಈಗೋ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ, ಆದರೆ ಅಷ್ಟು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಚಿಕನ್ ಬಿರಿಯಾನಿ, ಅಂಜಲಿ ಸ್ಪೆಷಲ್ ಚಿಕನ್ ಬಿರಿಯಾನಿ, ಚಿಕನ್ ಪೆಪ್ಪರ್ ಡ್ರೈ ನನಗೆ ಮಾಡಕ್ಕೆ ಬರಲ್ಲ, ಅಂಜಲಿ ಮಾಡ್ತಾರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾನು ಅಂತ ಏನು ಎಕ್ಸ್ಪರ್ಟ್ ಅಲ್ಲ, ಬಟ್ ಹೆಂಗೋ ಒಂಚೂರು ಕ್ಯಾಶುವಲಾಗಿ ಮಾಡ್ತೀನಿ ದಿನ ಮಾಡೋ ರೀತಿ. ಅಕ್ಕ ಕಾಫಿ ಮಾಡ್ತಿದ್ದಾಳೆ ಗಾಯ್ಸ್. ಇನ್ನು 8 ಗಂಟೆ ಆದರೂ ಕಾಫಿ ಕೊಟ್ಟಿಲ್ಲ ನಮಗೆ. ಟೈಮ್ ಬಂದು 8 ಗಂಟೆ ಆಗಿದೆ. ನೆಕ್ಸ್ಟ್ ನಮ್ಮ ಅಕ್ಕ ಕೂಡ ಅವರು ಚಿಕನ್ ಬಿರಿಯಾನಿ ತಿನ್ನಲ್ಲ ಅಂತ ಹೋಟೆಲಿಂದ ರವೆ ಇಡ್ಲಿ ತರಿಸಿದ್ಲು. ಅವ್ರು ಕೂಡ ತಿಂತೇ ಇರಲಿಲ್ಲ, ಸ್ವಲ್ಪ ಹಠ ಮಾಡ್ತಾಯಿದ್ರು. ಅವ್ರಿಗೆ ತಿನ್ನಿಸ್ತಾಯಿದ್ರು. ನಮ್ಮ ಅಕ್ಕ ನಾನು ಇಬ್ಬರಳು ಬಿರಿಯಾನಿ ಮಾಡ್ತಾಯಿದ್ದು. ನೆಕ್ಸ್ಟು ನಾನು ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದೇ ಮರ್ತ್ಕೊಬಿಟ್ಟೆ ಗಾಯ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೆನಪಾಯಿತು. ಸೊ ಫೈನಲಿ ನಾವಿಬ್ಬರು ಎಲ್ಲ ಸೇರಿಕೊಂಡು ಚಿಕನ್ ಬಿರಿಯಾನಿನ ರೆಡಿ ಮಾಡ್ತಿದ್ದೀವಿ. ಸೊ ಸಖತ್ ಹೊಟ್ಟೆ ಹಶ್ವಾಗಿತ್ತು. ಒಂದು 8:30 ಆಗಿತ್ತೇನೋ ಗೊತ್ತಿಲ್ಲ, ಬಟ್ ಸಖತ್ ಹೊಟ್ಟೆ ಹಶ್ವಾಗಿತ್ತು. ಸೊ ಬಿರಿಯಾನಿ ಕೂಡ ರೆಡಿ ಆಗ್ತಿತ್ತು. ನಮ್ಮ ಅಕ್ಕ ಕೂಡ ಎಲ್ಲ ಚಿಕನ್ ಪೆಪ್ಪರ್ ಡ್ರೈಗೋಸ್ಕರ ಎಲ್ಲ ರೆಡಿ ಮಾಡ್ಕೋತಿದ್ಲು. ನಾನು ಈ ಕಡೆ ಬಿರಿಯಾನಿ ಮಾಡ್ತಿದ್ದೆ. ಸೊ ಬಿರಿಯಾನಿ ಎಲ್ಲ ಮಾಡಿ ನಾವು ಕೂಡ ತಿನ್ನೋಷ್ಟರಲ್ಲಿ ಒಂದು 9:30 ಏನೋ ಆಗಿತ್ತು. ಬಟ್ ಅಂಥ ಚೆನ್ನಾಗಿ ಏನು ಮಾಡ್ತೀನಿ ಅಂತ ಏನಲ್ಲ, ಬಟ್ ತಿನ್ನೋ ಥರ ಮಾಡ್ತೀನಿ. ಸೊ ಫೈನಲಿ ಬಿರಿಯಾನಿ ಕೂಡ ರೆಡಿ ಆಯಿತು. ಎಲ್ಲರಿಗೂ ಸರ್ವ್ ಮಾಡಿ ನಾವು ಕೂಡ ತಿಂತಿದ್ವಿ. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ಬಟ್ ಸಿಂಪಲ್ಲಾಗಿ ಸುಮಾರಾಗಿ ಇತ್ತು. ಅಷ್ಟೇನು ಚೆನ್ನಾಗಿತ್ತು ಅಂದರೆ, ಬಟ್ ಚೆನ್ನಾಗಿತ್ತು ಅಂತ ಅನಿಸ್ತು.
ನನಗೇನೋ ಅಷ್ಟು ಓಕೆ ಓಕೆ ಅನಿಸ್ತಿತ್ತು, ಬಟ್ ಅವ್ರಿಗೆಲ್ಲ ಚೆನ್ನಾಗಿತ್ತು ಅಂತ ಅನಿಸ್ತಂತೆ, ಗೊತ್ತಿಲ್ಲ ನನಗೆ. ಕೋಗಿಲೆ ಕೂಡ ಕೂಗು ಕೂಗು ಅಂತಿದ್ದೋ ಗಾಯ್ಸು, ಅದಕ್ಕೆ ಅಂತ ಅದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಬಿರಿಯಾನಿ ಎಲ್ಲ ತಿಂದ ತಕ್ಷಣ ಒಂದು ವಾಕಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಅಲ್ಲೇ ಮನೆ ಸುತ್ತ ಓಡಾಡ್ತಿದ್ವಿ ರೋಡಲ್ಲಿ. ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದು ನಮ್ಮ ಅಕ್ಕ ಕೂಡ ಏನೇನು ಡೆಸರ್ಟ್ ಆರ್ಡ್ರ್ ಮಾಡಿದ್ಲು, ಏನಾರು ಸ್ವೀಟ್ ತಿನ್ನಬೇಕು ಅನಿಸ್ತಿದೆ ಅಂತ. ಸೊ ಅವ್ರು ಕೂಡ ಬಂದರು, ನಮ್ಮ ಅಕ್ಕ ತಗೊಂಡು ಬಂದಳು. ನನಗೆ ಅಂತ ನಾನು ಸೋಂಪಾಪುಡಿ ತಗೊಂಡಿದ್ದೆ, ಇವರು ರಸಗುಲ್ಲ ಆರ್ಡ್ರ್ ಮಾಡ್ಕೊಂಡಿದ್ರು. ಸೊ ನನಗೆ ರಸಗುಲ್ಲ ಅಂದರೆ ಅಷ್ಟು ಇಷ್ಟ ಆಗಲ್ಲ. ನನಗೆ ಹಾಲು ಐಟಮಲ್ಲಿ ಏನು ಮಾಡಿದರೂ ನನಗೆ ಇಷ್ಟ ಆಗಲ್ಲ ಗೈಸ್. ಹಾಲು ಮೊಸರು ಅದರಿಂದ ಏನೇ ಡಿಶಸ್ ಮಾಡಿದರೂ ನನಗೆ ಇಷ್ಟ ಆಗಲ್ಲ. ಬಟ್ ನಾನು ಸೋಂಪಾಪುಡಿ ತಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಬಟ್ ಇವ್ರು ತಿಂತಾಯಿದ್ರು, ಸ್ವಲ್ಪ ಗಟ್ಟಿ ಇದೆ ಅಂತ ಏನೋ ಹೇಳ್ತಾಯಿದ್ರು, ಗೊತ್ತಿಲ್ಲ. ಬಟ್ ನಾನು ಟ್ರೈ ಮಾಡಲಿಲ್ಲ, ನನಗೆ ಇಷ್ಟ ಆಗಲ್ಲ ಅದು. ಸೊ ಆಫ್ಟರ್ ನಮ್ಮ ಅಕ್ಕ ರಂಗೋಲಿ ಪ್ಯಾಟ್ರನ್ ಹಾಕೋದನ್ನ ಅಚ್ಚು ತಗೊಂಬಂದಿದ್ಲು. ಸೊ ಅದ್ರಲ್ಲಿ ಟ್ರೈ ಮಾಡಿ ನೋಡ್ತಿದ್ದೋ ಹೇಗೆ ರಂಗೋಲಿ ಹಾಕಿದರೆ ಮನೆ ಮುಂದೆ ಹೇಗೆ ಕಾಣಿಸುತ್ತೆ ಅಂತ. ಅದನ್ನು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಕೂತ್ಕೊಂಡು ಹಾಕ್ತಿದ್ವಿ. ಸೊ ನಮ್ಮ ಎರಡನೇ ಅಕ್ಕೋರು ಮನೆ ಹೊಸ್ದಾಗಿ ಕಟ್ತಿದ್ರು. ಸೊ ಅದನ್ನು ಕೂಡ ವಿಸಿಟ್ ಮಾಡ್ಕೊಬರೋಣ ಅಂತ ಹೋದ್ವಿ. ಬಂದು ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ಅಂತ ಆ ಮನೆ ಕೂಡ ನೋಡಿಕೊಂಡು ಹೊರಟ್ವಿ. ಅಲ್ಲಿಂದ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ, ಸಂಜೆ 5 o'clock ಆಯಿತು, ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತು. ಅದಕ್ಕೆ ಅಂತ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋದ್ವಿ. ಸೊ ಮಸಾಲೆ ಪುರಿ ಮತ್ತು ದಹಿ ಪುರಿ ಆರ್ಡ್ರ್ ಮಾಡಿದ್ವಿ. ಅದನ್ನು ಕೂಡ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬಾ ಖುಷಿಯಾಯಿತು. ನಮ್ಮ ಅಕ್ಕಂದ್ರೆ ಇಬ್ಬರಳು ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ನಾನು ಕೂಡ ಮಸಾಲೆ ಪುರಿ ತಿಂತಾಯಿದ್ದೆ. ಸೊ ಆಫ್ಟರ್ ಎಲ್ಲ ಚಾಟ್ಸ್ ಎಲ್ಲ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಅವನು ಕೂಡ ಏನೇನೋ ಕ್ಯೂಟಾಗಿ ಮಾತಾಡ್ತಿದ್ದ, ನಮ್ಮ ಅಕ್ಕನ ಮಗ. ನಾನು ನೈಟ್ಗೆ ಅಂತ ರಸಮ್ ಮಾಡಿ ಅನ್ನ ಮಾಡಿ ಇಟ್ಟೆ. ನಮ್ಮ ಅಕ್ಕ ಫಿಶ್ ತವಾ ಫ್ರೈಗೆ ಅಂತ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ಲು ಮಸಾಲಾನ. ಆಫ್ಟರ್ ಅದನ್ನು ಕೂಡ ತವಾ ಫ್ರೈ ಮಾಡಿಕೊಟ್ಲು, ತುಂಬ ಚೆನ್ನಾಗಿತ್ತು. ಲೈಟಾಗಿ ಊಟ ಮಾಡಿ ಮಲ್ಕೊಂಡ್ವಿ. ಇನ್ನು ಮಾರ್ನಿಂಗ್ ಆದರೆ ಬ್ಯಾಗು ಇಡಿ ಸೀದಾ ಇಡಿ ಅಂತ ಅವ್ರವ್ರ ಊರ ಕಡೆಗೆ ನಾವು ಹೊರಟ್ವಿ. ಬರ್ಬೇಕಾದ್ರೆ ತುಂಬ ಬೇಜಾರಾಯಿತು, ಬಟ್ ಇಟ್ಸ್ ಓಕೆ. ನಮ್ಮ ಭಾವ ಕೂಡ ಯಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿ ನಮ್ಮನ್ನ ಅವ್ರು ಕೂಡ ಹೊರಟ್ರು. ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.